ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹೆಸರಲ್ಲಿ ವಂಚನೆ ಎಸಗಲಾಗಿದೆ. ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕಠಿಣ ಕ್ರಮಕ್ಕೆ ಸಚಿವರು ಈಗ ಸೂಚನೆ ಕೊಟ್ಟಿದ್ದಾರೆ. ಸಭೆ ನಡೆಸಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡು ವಂಚನೆ ಮಾಡ್ತಾ ಇದ್ರು ಕೆಲ ಕಿಡಿಗೇಡಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ಪ್ರಕರಣದ ತನಿಖೆಗೆ 3 ಪೊಲೀಸ್ ಅಧಿಕಾರಿಗಳ ತಂಡ ಕೂಡ ರಚನೆ ಮಾಡಲಾಗಿದೆ. ಬೆಳಗಾವಿ ಕಾಕತಿ ಠಾಣೆಯಲ್ಲಿ ವಂಚನೆ ಕೇಸ್ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಎಲ್ಲೆಲ್ಲಿ ಈ ರೀತಿಯಾಗಿ ಪ್ರಕರಣಗಳಾಗಿದ್ದಾವೆ, ಜೊತೆಗೆ ಇವರು ಬಡವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಯಾರ್ಯಾರು ಈಗಾಗಲೇ ಟಾರ್ಗೆಟ್ ಆಗಿದ್ರು, ಯಾರ್ಯಾರು ವಂಚನೆಗೆ ಒಳಗಾಗಿದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ನಡೆಸಿದ್ರು. ಕಠಿಣವಾದಂತ ಸೂಚನೆಯನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹೆಸರಲ್ಲಿ ಬಡವರನ್ನ ನಂಬಿಸಿ ಅವ್ರ ಹತ್ರ ಒಂದಷ್ಟು ದುಡ್ಡು ಕಟ್ಟಿಸ್ಕೊಳ್ತಾರೆ. ಅದಾದ ಬಳಿಕ ಬಡ್ಡಿ ಸಮೇತ ಕೊಡ್ತೀವಿ ಅಂತಾರೆ. ಬಟ್ ಈಗ ಮೋಸ ಆಗಿದೆ. ಮೈಕ್ರೋ ಫೈನಾನ್ಸ್ ಕಳೆದ 1 ತಿಂಗಳಿಂದ ಗೊಂದಲ ಸೃಷ್ಟಿಯಾಗಿದೆ. ಸುಮಾರು 15,000 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಸಬ್ಸಿಡಿ ಹಣ ಅಲ್ಲ, ಎಲ್ಲ ಲೋನ್ ಹಣ. ಅದರಲ್ಲಿ ಮಿಡಲ್ ಮ್ಯಾನ್ಗಳು ಕೂಡ ಒಂದು 4-5 ಜನ, ವಿಶೇಷವಾಗಿ ಮಹಿಳೆಯರು ಇದನ್ನ ನೇತೃತ್ವ ವಹಿಸಿದ್ದಾರೆ. ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದೀವಿ ನಾವು. ಇನ್ನೂ 2 ತನಿಖೆ ಮಾಡಬೇಕಾಗಿದೆ. ಇವತ್ತು ಮಾಡ್ಲಿಕ್ಕೆ ಹೇಳಿದೀವಿ. ಅದಕ್ಕೆ 3 ಪೊಲೀಸ್ ಅಧಿಕಾರಿಗಳನ್ನ ನೇಮಿಸುವಂತ ಪ್ರಯತ್ನ ಮಾಡಿದ್ವಿ. ಸೊ ಏನಾಗಿದೆ, ಯಾಕಾಗಿದೆ, ಲೀಗಲ್ ಆಗಿ ಆದ್ರೂ ಮನಿ 3ನೇ ವ್ಯಕ್ತಿಗೆ ಹೆಂಗ್ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ. 3rd ಪಾರ್ಟಿಗೆ ಹೆಂಗ್ ಹೋಯ್ತು ದುಡ್ಡು, ಅವ್ರ ಅಕೌಂಟಿಗೆ ಬಂದ್ರು ಕೂಡ ದುಡ್ಡು ಅಲ್ಲಿ ಹೋಯ್ತದು. ಹೆಂಗ್ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ವಿ. 1 ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ. ಸೊ ಅಲ್ಲಿವರೆಗೆ ರಿಕವರಿಗೆ ಯಾರಿಗೂ ತೊಂದರೆ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೈನಾನ್ಸ್ ಅವರು. ಸೊ ಯಾರು ಕೂಡ ಅವ್ರು ಯಾರೋ ಸೋಮೋಟೋ ತುಂಬೋಂಗಿದ್ರೆ ತುಂಬೋದು. ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರೆಗೆ ಒಂದು ಹಂತಕ್ಕೆ ಬರೋರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಹರಾಸ್ಮೆಂಟ್ ಮಾಡುವಂತ DC ಅವರು ನಾವು ಸೂಚನೆ ಕೊಟ್ಟಿದ್ವಿ. ಸುಮಾರು 100 ಕೋಟಿ ಅಂದಾಜು 15,000 ಮಂದಿಗೆ ಕೊಟ್ಟಿದ್ದಾರೆ ಅವರು. ಇಲ್ಲ, ಸುಮಾರು 40 ಮೈಕ್ರೋ ಫೈನಾನ್ಸ್ ಅವರು ಕೂಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ, ಅದೇನು ಪ್ರಶ್ನೆ ಇಲ್ಲ. ಹೆಂಗಾಯ್ತು, ಯಾರು ಮಾಡೋದು ಕಂಡುಹಿಡಿಬೇಕಾಯ್ತು.